ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ VTV ಬಳ್ಳಾರಿ. ಇವತ್ತು ನಾವು ಶ್ರೀ ಗವಿಸಿದ್ದೇಶ್ವರ ಟಿಫಿನ್ ಸೆಂಟರ್ ಹತ್ರ ಬಂದಿದ್ದೀವಿ. ಸೊ ಇವಾಗ ಸಂಜೆ 5 ಗಂಟೆಲೂ ಇಲ್ಲಿ ಏನೇನು ಸಿಗುತ್ತೆ ಅಂತಂದರೆ ತುಂಬ ಜನ ಬರ್ತಿದ್ದಾರೆ. ನಾನು ಒಂದು 3-4 ವೀಕ್ಸಿಂದ ಗಮನಿಸ್ತಾ ಇದ್ದೀನಿ. ತುಂಬ ಜನ ಬರ್ತಿರ್ತಾರೆ. ಬೇರೆ ಇಲ್ಲೆಲ್ಲೂ ಬಳ್ಳಾರಿಯಲ್ಲಿ ತುಂಬಾ ಶಾಪ್ಗಳಿದ್ದಾವೆ, ಆದರೂ ತುಂಬ ಜನ ಇಲ್ಲೇ ಬರ್ತಾ ಇರ್ತಾರೆ. ಎದಕ್ಕೆ ಅಂತ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಇದ್ರ ವಿಶೇಷತೆ ಏನು, ಎಷ್ಟು ವರ್ಷದಿಂದ ನಡೀತಾ ಇದೆ, ಎಲ್ಲ ವಿಷಯನೂ ನಾವೆಲ್ಲ ಇನ್ಫಾರ್ಮೇಷನ್ನ ಅವ್ರ ಹತ್ರ ತಗೊಳ್ಳೋಣ. ಬನ್ನಿ ಈ ಅಂಗಡಿಯ ಮಾಲೀಕರ ಹತ್ರ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್ ನಿಮ್ಮ ಹೆಸರು? ಮಲ್ಲಿಕಾರ್ಜುನ್. ಸರ್ ನೀವು ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಿದ್ದೀರಾ? ಮೇಡಮ್ ಮೊದಲು ನಮ್ಮ ತಂದೆ ತಾಯಿನೂ ಹೋಟ್ಲ ಮಾಡ್ತಾಯಿದ್ರು. ಇಲ್ಲಿ ಬಂದು 6 ವರ್ಷ ಆಯಿತು. ಇಲ್ಲಿ 6 ವರ್ಷದಿಂದನೂ ಈ ಶಾಪ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ನೀವು? ಹೌದು. ಸರ್ ಇಲ್ಲಿನ ಸ್ಪೆಷಲ್ ಐಟಮ್ಸ್ ಅಂದರೆ ಏನೇನು ಇರ್ತವೆ? ಒಗ್ಗರಣೆ ಮಿರ್ಚಿ, ಪಲಾವ್ ಮಿರ್ಚಿ. ಸರ್ ಇಷ್ಟು ಜನ ಎಲ್ಲ ಬರ್ತಾರಲ್ಲ, ಏಕೆ ಅಂದರೆ ಬಳ್ಳಾರಿಯಲ್ಲಿ ತುಂಬ ಅಂಗಡಿಗಳಿದ್ದಾವೆ. ನಾನು ನೋಡಿದ ಮಟ್ಟಿಗೆ ನಾನು ಬಂದು ಇಲ್ಲಿ ತುಂಬ ದಿನ ಟೇಸ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ಎಲ್ಲ ಜನನೂ ಇಲ್ಲಿಗೆ ಬರ್ತಾರಲ್ಲ, ಇಲ್ಲಿ ಏನು ಸ್ಪೆಷಲಾಗಿ ಮಾಡ್ತೀರಾ ಸರ್ ನೀವು? ಮೇಡಮ್ ನಾವು ಯಾವುದೇ ವರ್ಕರ್ಸ್ಗೆ ಐಟಮ್ ಮಾಡೋಕ್ಕೆ ಬಿಡಲ್ಲ. ಪಲಾವ್ ಆಗಲಿ ಒಗ್ಗರಣೆ ಆಗಲಿ ನಮ್ಮ ತಂದೆಯವರೇ ಮಾಡ್ತಾರೆ. ಯಾವುದೇ ಐಟಮ್ಸ್ ತಮ್ಮಲ್ಲಿ 30 ರೂಪೀಸ್ ಪ್ಲೇಟು. ನಮ್ಮದು ಈಗ ಭಾಳಷ್ಟು ಮಿಡ್ಲ್ ಫ್ಯಾಮ್ಲಿ ಇಲ್ಲಿದ್ದ ಬಂದ ಹಳ್ಳಿ ಊರ್ಲಿದ್ದ ಫೈನಾನ್ಸ್ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾರೆ. ಅವರೆಲ್ಲ ಇನ್ನೂ ಮಧ್ಯಾಹ್ನ 1 ತಾಸು ಬೇಗ ತೆಗಿರೋಣ, ಈ ನಮ್ಮ ಬರೋ ಸ್ಯಾಲ್ರಿಲಿ ಬೇರೆ ಕಡೆ ಊಟ ಮಾಡೋದಾಗಲ್ಲ, ಈ ರೇಟಲ್ಲಿ ಸಿಗಲ್ಲ ಅಂತಾರೆ. ಅದೇ ಕಾರಣಕ್ಕೆ ನಾವು ಈಗ 5 ವರ್ಷಲಿದ್ದ ನಾನು ಇಲ್ಲಿ 6 ವರ್ಷಲಿದ್ದ ಸ್ಟಾರ್ಟ್ ಮಾಡಿದ್ದೀನಿ. ಒಂದೇ ರೇಟಿಗೆ 30 ರೂಪೀಸ್ ಯಾವುದೇ ಐಟಮ್ ತಮ್ಮಲಿ, ಪಲಾವ್ ಆಗಲಿ, ಇಡ್ಲಿ ಆಗಲಿ, ಪೂರಿ ಆಗಲಿ, ದೋಸೆ ಆಗಲಿ, ನಮ್ಮ ಹತ್ರ ಯಾವುದೇ ಐಟಮ್ ಸಿಗಲಿ 30 ರೂಪೀಸ್. ಸರ್ ಫಸ್ಟು ನೀವು 6 ವರ್ಷದ ಹಿಂದೆ ಇದನ್ನು ಓಪನ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, 6 ವರ್ಷದ ಹಿಂದೆ ಒಂದು ಪ್ಲೇಟ್ ಇಡ್ಲಿ ರೇಟ್ ಆಗಿರ್ಬೋದು, ಒಂದು ಪ್ಲೇಟ್ ಪಲಾವ್ ರೇಟ್ ಆಗಿರ್ಬೋದು, ಏನಿತ್ತು ಸರ್? 30ನೇ ಮೇಡಮ್. ಮತ್ತೆ 6 ವರ್ಷದಿಂದ ಒಂದೇ ರೇಟಲ್ಲೇ ಬರ್ತಿದ್ದೀರಾ ನೀವು? ವಾ, ತುಂಬ ಗ್ರೇಟ್ ಅಲ್ವಾ? ಈಗಿನ ಜನ್ರೇಷನಲ್ಲಿ ಒಂದು ಹತ್ರ ಇವತ್ತು ಹೋಗಿ ನಾವು ತಿಂದು ಬಂದಿದ್ದೀವಿ ಅಂದರೆ ಅಲ್ಲೊಂದು ಪ್ಲೇಟ್ 30 ಇರುತ್ತೆ. ಮತ್ತು ಒಂದು ವೀಕೋ ಇಲ್ಲ 2 ವೀಕ್ಸೋ ಬಿಟ್ಕೊಂಡು ಹೋದ್ರೆ ಅಲ್ಲಿ 40, 50, 60 ಆ ಥರ ರೈಸ್ ಮಾಡಿರುತ್ತೆ. ಬಟ್ ಆದರೆ ಇವರು 6 ವರ್ಷದಿಂದನೂ ಮಾಡ್ತಾ ಇದ್ದಾರೆ. ಬರೀ 6 ವರ್ಷದಿಂದನೂ ಒಂದು ಪ್ಲೇಟ್ ಆವಾಗಿನ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿತ್ತು, ಇವಾಗ್ಲೂ ಅಷ್ಟೇ ಪ್ರೈಸ್ ಇದೆ. ಈ ಥರ ಯಾರು ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಬನ್ನಿ ನಾವು ಅವ್ರು ಏನೇನು ಮಾಡಿದ್ದಾರೆ ನಾವು ಟೇಸ್ಟ್ ಮಾಡೋಣ, ನೋಡೋಣ. ನಮಸ್ಕಾರಮ್ಮ. ತಾತ, ಇಡ್ಲಿ ಮತ್ತೆ ಚಟ್ನಿ ವಡೆ ತಿಂತ ಇದ್ದೀರಾ? ಹೆಂಗಿದೆ ತಾತ? ಸೂಪರ್ ಆಗೈತೆ ಅಮ್ಮ, ಸೂಪರ್ ಐತೆ, ಸೂಪರ್. ಅಲ್ಲ, ಇಷ್ಟೊಂದು ಹೋಟ್ಲುಗಳಿದಾವೆ ಬಳ್ಳಾರಿಯಲ್ಲಿ, ಇಲ್ಲಿ ಬಂದ್ಬಿಟ್ಟು ತಿಂತಾ ಇದ್ದೀರಾ? ಏನ್ ಚೆನ್ನಾಗಿದೆ ಅದರಲ್ಲಿ? ಇದರಲ್ಲೇ ನಮಗೆ ಟೇಸ್ಟ್ ಚೆನ್ನಾಗೈತೆ. ಟೇಸ್ಟ್ ಚೆನ್ನಾಗಿದ್ಯಾ? ಯಾವಾಗ್ಲಿಂದ ಬರ್ತೀರಾ ನೀವು ಇಲ್ಲಿಗೆ? ಬಹಳ ದಿನದಿಂದ ಬರ್ತಾ ಇದೀವಿ. ಅಲ್ಲ, ಮನೇಲಿ ಮಾಡ್ದಂಗೆ ಇದೆಯಲ್ಲ, ಏನ್ ರುಚಿ ಬೇರೆ ಅನ್ನಿಸ್ತಿದೆ ನಿಮ್ಗೆ? ಚೆನ್ನಾಗೈತೆ ಮೇಡಮ್. ಚೆನ್ನಾಗಿದ್ಯಾ? ಮನೆಗಿಂತ ಚೆನ್ನಾಗೈತೆ. ನೋಡ್ತಾ ಇದ್ದೀರಾ, ವಯಸ್ಸಾದವರು ಸಹ ಇಲ್ಲಿರೋ ಊಟ ಇಷ್ಟಪಡ್ತಿದ್ದಾರೆ ಅಂದ್ರೆ ಯೋಚನೆ ಮಾಡಬೇಕು. ನಾವು ಬಂದು ಟೇಸ್ಟ್ ಮಾಡೋಣ ಒಂದ್ಸಲ, ಬನ್ನಿ. ವಾವ್, ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ತುಂಬ ಚೆನ್ನಾಗಿದೆ ಟೇಸ್ಟು. ನಾನು ಸಮೇತ ಟೇಸ್ಟ್ ಮಾಡ್ತಿದ್ದೀನಿ. ಇಡ್ಲಿ ವಡೆ ಎಲ್ಲ ಇದೆ, ಬಟ್ ತುಂಬ ಚೆನ್ನಾಗಿದೆ ರುಚಿ. ನಿಜವಾಗ್ಲೂ ನಾವು ಮಾಡಿದ್ರು ಮನೇಲಿ ಇಷ್ಟೊಂದು ಚೆನ್ನಾಗಿರಲ್ಲ. ಸೊ ನೀವು ಬನ್ನಿ, ಸೂರ್ಯನಾರಾಯಣ ರೆಡ್ಡಿ ಆಫೀಸ್ ಇದೆ ಅಲ್ವಾ, ಅದರ ಮೋಕಾಗೋಗ ರೋಡು ಆಪೋಸಿಟಲ್ಲೇ ಇರುತ್ತೆ, ಸರ್ಕಲಲ್ಲಿ. ಬನ್ನಿ, ನೀವು ಒಂದ್ಸಲ ಖಂಡಿತ ಟೇಸ್ಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ.
ಸರ್ ನಾನು ತಿಂದೆ ಇಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ನೀವು ಬೆಳಿಗ್ಗೆ ತೆಗಿತೀರಾ ಇಲ್ಲಾಂದರೆ ನಿಮ್ಮ ಟೈಮಿಂಗ್ಸ್ ಏನಿರುತ್ತೆ ಸರ್ ಇಲ್ಲಿ? ಮೇಡಮ್ ಮಧ್ಯಾಹ್ನ 2:30 ಸ್ಟಾರ್ಟ್ ಆಗುತ್ತೆ. 2:30 ಸ್ಟಾರ್ಟ್ ಆಗಿದ್ದು ನೈಟ್ 10 o'clock ಕ್ಲೋಸ್ ಆಗುತ್ತೆ. ಸರ್ ನೈಟ್ 10ವರೆಗೂ ಇರುತ್ತಾ? ಹೌದು ಮೇಡಮ್. ನೈಟ್ 10ವರೆಗೂ ಬಿಸ್ನೆಸ್ ಆಗ್ತಾನೆ ಇರುತ್ತಾ ಸರ್? ಹೌದು ಮೇಡಮ್, ಕಂಟಿನ್ಯೂಸ್. ಪರ್ಟಿಕ್ಯುಲರ್ ಅಡ್ರೆಸ್ ಹೇಳ್ತೀರಾ? ಯಾಕೆಂದ್ರೆ ಇದು ನೋಡ್ದವ್ರಾದ್ರೂ ಇನ್ನೂ 4 ಜನ, ಯಾಕೆಂದ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗಿದೆ. ಸೊ ಅವ್ರಿಗೂ ಗೊತ್ತಾಗ್ಬೇಕಲ್ಲ, ಕೆಲವ್ರಿಗೆಲ್ಲ ಗೊತ್ತಾಗಲ್ಲ. ಸೊ ಇನ್ನೂ ತುಂಬ ಜನ ಬರಬೇಕು ಅಂತ ನಾನು ನಮ್ಮ ಚಾನೆಲ್ ಕಡೆಯಿಂದ ಪ್ರಮೋಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಕರೆಕ್ಟ್ ಅಡ್ರೆಸ್ ಹೇಳ್ಬಿಡಿ ಸರ್ ಒಂದ್ಸಲ. ಮೇಡಮ್ ನಮ್ದು ಬಂದು ಇದು ಗಾಂಧಿನಗರ ಅಂತಾರೆ. ಗಾಂಧಿನಗರಲ್ಲಿ ಭರತ್ ರೆಡ್ಡಿ ಆಫೀಸ್ ಆಪೋಸಿಟ್ ಹೌಸಿಂಗ್ ಬೋರ್ಡ್ ಟರ್ನಿಂಗ್ ಆಗಲ್ಲಿ ನಮ್ಮದು ಎಂಟ್ರೆನ್ಸಲ್ಲೇ ಇದೆ ಹೋಟೆಲ್. ಗವಿಸಿದ್ದೇಶ್ವರ ಟಿಫನ್ ಸೆಂಟರ್ ಅಂತೇಳಿ ನಮ್ಮದು ಸ್ಟಾರ್ಟಿಂಗಲ್ಲೇ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಇಲ್ಲಿ ಟಿಫಿನ್ನ ಟೇಸ್ಟ್ ಮಾಡಿದೆ. ತುಂಬ ಚೆನ್ನಾಗಿದೆ. ನೀವು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮನೇಲಿ ನಾವು ಅಡುಗೆ ಮಾಡ್ತೀವಿ, ಬಟ್ ಇಷ್ಟೊಂದು ಟೇಸ್ಟಿಯಾಗಂತೂ ಬರಲ್ಲ. ನೀವು ಫ್ರೀ ಆಗಿದ್ದರೆ ಬಂದು ಟೇಸ್ಟ್ ಮಾಡಿ. ಚೆನ್ನಾಗಿದೆ, ಮತ್ತು ಅದರಲ್ಲೂ ಕಮ್ಮಿ ಪ್ರೈಸ್ ಇದೆ. ಚೀಪ್ ಆ್ಯಂಡ್ ಬೆಸ್ಟ್ ಆಗಿದ್ರು, ಕ್ವಾಲಿಟಿ ಕ್ವಾಂಟಿಟಿ ಮಾತ್ರ ಸೂಪರ್ ಆಗಿದೆ. ಬನ್ನಿ ನೀವು ಟೇಸ್ಟ್ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ವಿಜಯ್ ಅಂತ. ಎಲ್ಲಿಂದ ಬಂದಿರೋದು ನೀವು? ಇಲ್ಲ ಬಳ್ಳಾರಿ ಮೇಡಮ್, ಲೋಕಲ್. ಸರ್ ಏನು ಸ್ಪೆಷಲ್ ಇದೆ ಅಂತ ತಿಂತಿದ್ದೀರಾ? ಏನದು ಕಲರ್ ಆಗಿದೆ? ಪಲಾವ್ ಮೇಡಮ್, ಪಲಾವ್ ಚೆನ್ನಾಗಿರುತ್ತೆ ಇಲ್ಲಿ. ರೆಗ್ಯುಲರ್ ಆಗಿ ಬರ್ತಿರ್ತೀವಿ ನಾವು ರೆಗ್ಯುಲರ್ ಆಗಿ. ಚೆನ್ನಾಗಿ ಅಲ್ಲ, ಬಳ್ಳಾರಿಯಲ್ಲಿ ತುಂಬಾ ಹೋಟೆಲ್ಗಳಿದೆ, ಇಲ್ಲೇ ಬಂದು ಪಲಾವ್ ತಿನ್ಬೇಕು ಅನ್ನೋ ಕಾರಣ ಏನಿದೆ ಸರ್ ನಿಮ್ದು? ಟೇಸ್ಟ್ ಆಗಿರುತ್ತೆ ಮೇಡಮ್ ಇಲ್ಲಿ. ಸರ್ ಎಲ್ಲರೂ ನಾವು ಮಾಡ್ದಂಗೆ ಮನೇಲಿ ಮಾಡ್ದಂಗೆ ಇದೆ ಅಲ್ವಾ? ಅದ್ರಲ್ಲಿ ಡಿಫ್ರೆಂಟ್ ಏನಿದೆ? ಇಲ್ಲ ಮೇಡಮ್, ಡಿಫ್ರೆಂಟ್ ಏನಂದ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಹೌದಾ? ಇವರು 6 ವರ್ಷದಿಂದ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಟೇಸ್ಟ್ ಆಗಿ ಕೊಡ್ತಾ ಇದ್ದಾರೆ. ಅಂದ್ರೆ ಇವ್ರು 6 ವರ್ಷದಿಂದ ಮಾಡ್ತಿರೋದು ನಿಮಗೆ ಗೊತ್ತು, ನೀವು 6 ವರ್ಷದಿಂದನೂ ಬರ್ತಿದ್ದೀರಾ? ಬರ್ತಾ ಇದೀವಿ ರೆಗ್ಯುಲರ್ ಆಗಿ ಬರ್ತಾ ಇದೀವಿ ಮೇಡಮ್. ರೆಗ್ಯುಲರ್ ನೋಡಿ 6 ಇಯರ್ಸ್ ರೆಗ್ಯುಲರ್ ಕಸ್ಟಮರ್ ಸಿಕ್ಕಿದ್ದಾರೆ ನಮಗೆ. ಮತ್ತೆ ಇಷ್ಟ ಅಲ್ಲ, ಹೊರಗಡೆನೂ ಸುಮಾರು ರೇಟ್ಗಳಿರುತ್ತೆ ಸರ್. ಏಕೆ ಅಂದರೆ ದೊಡ್ಡ 5 ಸ್ಟಾರ್ ಹೋಟೆಲ್ಸಲ್ಲಿ ಅಲ್ಲಿ ತಿನ್ನೋಣ ಇಲ್ಲಿ ತಿನ್ನೋಣ ಅಂತ ಹೇಳ್ತಾರಲ್ವಾ. ಸೊ ನೀವು ಬಂದು ಇಲ್ಲಿ ತಿನ್ನೋಕ್ಕೆ ಕಾರಣ ಏನಾಗಿದೆ ಹೇಳಿ? ಚೀಪ್ ಆ್ಯಂಡ್ ಬೆಸ್ಟ್ ಮೇಡಮ್. 30 ರೂಪೀಸು ಪ್ಲೇಟು. ಬೆಸ್ಟ್ ಕೊಡ್ತಾ ಇದ್ದಾರೆ ಪ್ರೈಸು. ಕ್ವಾಲಿಟಿ ಚೆನ್ನಾಗಿದೆ, ಪ್ರೈಸ್ನೂ ರೀಸನಬಲ್ ಇದೆ. ಕ್ವಾಲಿಟಿ ಕೊಡ್ತಾ ಇದ್ದಾರಲ್ಲ, ಅದರಿಂದ ತಿಂತಾ ಇದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಬಂದಂತಹವರೆಲ್ಲರೂ ಹೇಳ್ತಾ ಇದ್ದಾರೆ ಇಲ್ಲಿ ಫುಡ್ ಚೆನ್ನಾಗಿದೆ ಅಂತ. ನೀವು ಆದಷ್ಟು ಬೇಗ ಬನ್ನಿ. ಅಡ್ರೆಸ್ ಎಲ್ಲ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ನೀವು ಟೇಸ್ಟ್ ಮಾಡಿ, ನೀವು ಹೇಗಿದೆ ಅಂತ ಕಾಮೆಂಟ್ ಮಾಡಿ.